ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರ ಬಂಧನ ಆಯಿತು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಈಗ ಮತ್ತೊಂದು ಅಪ್ಡೇಟ್. ಎಸ್ಐಟಿ ಸಂಪರ್ಕಕ್ಕೆ ಮತ್ತೆ 3 ಸಂತ್ರಸ್ತೆಯರು ಸಿಕ್ಕಿದ್ದಾರೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಎಸ್ಐಟಿಯನ್ನು ಸಂಪರ್ಕಿಸಿದ್ದಾರೆ 3 ಸಂತ್ರಸ್ತೆಯರು. ಇವತ್ತು 3 ಸಂತ್ರಸ್ತೆಯರನ್ನ ಹೇಳಿಕೆ ಪಡೆಯಲಿಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. 3 ಹೇಳಿಕೆಯಿಂದ ರೇವಣ್ಣ ಮತ್ತು ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸಾ? ಇದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ 3 FIR 3 ಕೇಸ್ಗಳಿಗೆ ಸಂಬಂಧಪಟ್ಟಂತೆ, ಒಂದು ಲೈಂಗಿಕ ದೌರ್ಜನ್ಯ ಹೊಳೆನರಸೀಪುರದಲ್ಲಿ, ಮತ್ತೊಂದು KR ನಗರದ ರೇಪ್ ಕೇಸ್, ಮತ್ತೊಂದು ಕಿಡ್ನಾಪ್ ಕೇಸ್, ಅದರ ಜೊತೆಗೆ ಮತ್ತೊಂದು ಹಾಸನದಲ್ಲಿ ರೇಪ್ ಕೇಸ್. ಇದರ ಜೊತೆಗೆ ಮತ್ತೆ 3 ಮಹಿಳೆಯರು ಈಗ ಮುನ್ನೆಲೆಗೆ ಬಂದಿದ್ದಾರೆ. ಅವರು ದೂರನ್ನ ಕೊಟ್ರೆ, ಅವರು ಹೇಳಿಕೆಯನ್ನು ಕೊಟ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಸಂಕಷ್ಟದ ಸುಳಿಯಲ್ಲಿ HD ರೇವಣ್ಣ ಮತ್ತು ಪ್ರಜ್ವಲ್ ಅವರು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ HD ರೇವಣ್ಣ ಅವರ ಬಂಧನ ಆಗಿದೆ ಕಿಡ್ನಾಪ್ ಕೇಸ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿಯವರೆಗೂ ಕೂಡ 3 ಬಾರಿ ನೋಟಿಸ್ ಕೊಟ್ಟು ಲುಕೌಟ್ ನೋಟಿಸನ್ನು ಜಾರಿ ಮಾಡಿದರೂ ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಸುಳಿವಿಲ್ಲ, ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಮತ್ತೆ 3 ಸಂತ್ರಸ್ತ ಮಹಿಳೆಯರು ದೂರನ್ನು ಕೊಡಲಿಕ್ಕೆ SITಯ ಕದವನ್ನು ತಟ್ಟಿದ್ದಾರೆ. ಇದು ಈ ಪ್ರಕರಣದಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗಾಗಲೇ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ. ಈ ಸಂದರ್ಭದಲ್ಲಿ ಮತ್ತೆ 3 ಮಹಿಳೆಯರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇ ಆದ್ರೆ, ತಮಗಾದಂತಹ ನೋವನ್ನು ಹೊರ ಹಾಕಿದ್ದೇ ಆದ್ರೆ ಯಾವ ರೀತಿಯ ಬೆಳವಣಿಗೆಗಳಾಗಬಹುದು ಕಾನೂನಿನ ಪ್ರಕಾರ ಅಂತ? ಪ್ರೇಮ್, ಈಗೇನು ನಿನ್ನೆ HD ರೇವಣ್ಣರು ಬಂಧನ ಆದರು, ಬಂಧನದ ನಂತರದಲ್ಲಿ ಈಗ SIT ಅಧಿಕಾರಿಗಳ ಸಂಪರ್ಕಕ್ಕೆ ಮತ್ತೆ 3 ಮಹಿಳೆಯರು ಬಂದಿದ್ದಾರೆ. ಅಂದರೆ ದೂರು ನೀಡಲು ಮುಂದೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಅವರ ಹೇಳಿಕೆಗಳನ್ನ ಮೊದಲಿಗೆ ಪಡ್ಕೊಂಡ ನಂತರದಲ್ಲಿ ಅದರ ಹೇಳಿಕೆ ಏನಿದೆ ಅನ್ನೋದು ಆಧಾರದ ಮೇಲೆ ಮತ್ತೆ ಈಗಾಗಲೇ SIT ಅಧಿಕಾರಿಗಳು ಕೂಡ ತನಿಖೆ ಮಾಡಿರುವಂಥದ್ದು. ತನಿಖೆ ಮಾಡಿದಂಥ ವೇಳೆಯಲ್ಲಿ ಕೆಲವೊಂದು ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಅವೆರಡಿಗೂ ಮ್ಯಾಚ್ ಆದರೆ ಆ ಮಹಿಳೆಯರು ಏನು ಹೇಳಿಕೆ ಕೊಡ್ತಾರೆ ಅದರ ಆಧಾರದ ಮೇಲೆ ಯಾವ ಸೆಕ್ಷನ್ಗಳಡಿ ಪ್ರಕರಣ ದಾಖಲು ಮಾಡ್ಕೋಬೋದು ಅನ್ನೋದು ನೋಡಿಕೊಂಡು 3 ಕೂಡ ಪ್ರತ್ಯೇಕವಾಗಿ FIR ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಹೊಳೆನರಸೀಪುರ, KR ನಗರ ಮತ್ತು CID ಪ್ರಕರಣಗಳಲ್ಲಿ 3 FIR ಆಗಿದೆ. ಅದರಲ್ಲಿ HD ರೇವಣ್ಣ ಕೂಡ ಅದರ ಪ್ರಮುಖವಾಗಿ KR ನಗರದಲ್ಲಿ ದಾಖಲಾದಂಥ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಬಂಧನ ಆಗಿರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಣೆ ನಡೀತಾ ಇದೆ. ವಿಚಾರಣೆಯಲ್ಲಿ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಮತ್ತೊಂದು ಕಡೆ ನಿನ್ನೆ ಸಂತ್ರಸ್ತ ಮಹಿಳೆ ಏನು ಪತ್ತೆ ಆಗಿದ್ರು ಅವರ ಹೇಳಿಕೆಗಳನ್ನು ಕೂಡ ಈಗ ಅಧಿಕಾರಿಗಳು ಮತ್ತೊಂದು ಕಡೆ ಪಡ್ಕೊಳ್ತಾ ಇರುವಂಥದ್ದು. ಆ ಎಲ್ಲದರ ಮಧ್ಯದಲ್ಲೂ ಕೂಡ ಈಗ ಮತ್ತೊಂದೇ 3 FIRಗಳು ದಾಖಲಾಗಾದರೆ ಆ FIRಗಳ ಅಂಶ ಏನು ಅನ್ನೋದು ಆಧಾರದ ಮೇಲೆ ಈಗ ಇವರ ಭವಿಷ್ಯ ನಿಂತಿರುವಂಥದ್ದು. ಒಂದು ವೇಳೆಯಲ್ಲಿ ಏನಾದರೂ ಗಂಭೀರ ಸ್ವರೂಪದ ಪ್ರಕರಣ ಆಗಿ ಅದರ ಸೆಕ್ಷನ್ ಅಡಿ ಪ್ರಕರಣ ದಾಖಲಾದರೆ ಮತ್ತೆ ರೇವಣ್ಣಗೆ ಸಂಕಷ್ಟ ಎದುರಾಗ್ಬೋದು. ನಾಳೆ ಕೋರ್ಟ್ಗೆ ಹೋದರೂ ಕೂಡ ಜಾಮೀನು ಅರ್ಜಿ ಹಾಕಿದರೂ ಕೂಡ ಅದು ಕೂಡ ಸಂಕಷ್ಟಕ್ಕೆ ಈಡಾಗುತ್ತೆ. ಮತ್ತೊಂದು ಕಡೆ ವಿದೇಶದಲ್ಲಿರುವಂಥ ಪ್ರಜ್ವಲ್ ಏನಿದ್ದಾರೆ ಅವ್ರಿಗೂ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಇದ್ರ ಜೊತೆಗೆ SIT ಅಧಿಕಾರಿಗಳು ಮತ್ತೆ ಏನು ಸಂತ್ರಸ್ತ ಮಹಿಳೆಯರೇನಿದ್ದಾರೆ ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸಗಳನ್ನು ಕೂಡ ಸತತವಾಗಿ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಜನ ಬರುವ ಸಾಧ್ಯತೆ ಕೂಡ ಇರೋದ್ರಿಂದ ಇಬ್ಬರಿಗೂ, ಅಪ್ಪ ಮತ್ತು ಮಕ್ಕಳು ಇಬ್ಬರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.